ಎಲ್ಲರಿಗೂ ನಮಸ್ಕಾರ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ವಿತ್ ರಚನಾ. 20th ವಿಡಿಯೋ. ಈ ವಿಡಿಯೋ ಅಲ್ಲಿ ನಾವು ನೌನ್ ಮತ್ತೆ ಪ್ರನೌನ್ ಅಂದರೆ ಏನು, ಅದರಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಇದೆ ಅನ್ನೋದನ್ನ ಕಲಿಯೋಣ. ಡೇ 15th ವಿಡಿಯೋ ಅಲ್ಲಿ ನಾನು ಆಲ್ರೆಡಿ ವಾಟ್ ಇಸ್ ಗ್ರಾಮರ್ ಆ್ಯಂಡ್ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಇಂಗ್ಲೀಷಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ಜಸ್ಟ್ ಬೇಸಿಕ್ಸ್, ನೌನ್ ಅಂದರೆ ಏನು, ಪ್ರನೌನ್ ಅಂದರೆ ಏನು ಅಂತ ಮೆನ್ಷನ್ ಮಾಡಿದ್ದೀನಿ. ಈ ವಿಡಿಯೋ ಅಲ್ಲಿ ನಾವು ಡೀಟೇಲ್ ಆಗಿ ಕಲಿಯೋಣ. ವಾಟ್ ಇಸ್ ನೌನ್? ನೌನ್ ಅಂದರೆ ನಾಮಪದ. ಎ ನೌನ್ ಇಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್, ಥಿಂಗ್ ಆರ್ ಐಡಿಯಾ. ಅಂದರೆ ವ್ಯಕ್ತಿ, ಸ್ಥಳ, ಪ್ರಾಣಿ ಯಾವುದಾದ್ರೂ ಹೆಸರನ್ನ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ರಮೇಶ್, ಟೀಚರ್, ಬೆಂಗಳೂರು, ಸ್ಕೂಲ್, ಡಾಗ್, ಲಯನ್, ಬುಕ್, ಮೊಬೈಲ್, ಲವ್, ಆನೆಸ್ಟಿ. ಆಲ್ ದೀಸ್ ಆರ್ ನೌನ್ಸ್. ಯಾವುದಾದ್ರೂ ವಸ್ತುಗೆ ಹೆಸರಿದೆ ಅಂದರೆ ಅದು ನೌನ್. ಇಫ್ ಸಮಥಿಂಗ್ ಹ್ಯಾಸ್ ಅ ನೇಮ್, ಇಟ್ ಇಸ್ ಪ್ರಾಬಬ್ಲಿ ಅ ನೌನ್. ಲುಕ್ ಅರೌಂಡ್ ಯುವರ್ ರೂಮ್. ನಿಮ್ಮ ರೂಮಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ನೋಡಿ, ಎಲ್ಲ ವಸ್ತುಗೂ ಒಂದು ಹೆಸರಿದ್ದೇ ಇರುತ್ತೆ. ದಟ್ ಮೀನ್ಸ್ ಇಟ್ಸ್ ಅ ನೌನ್. ಎವ್ರಿಥಿಂಗ್ ಯು ಕ್ಯಾನ್ ಸಿ ಹ್ಯಾಸ್ ಅ ನೇಮ್. ನೌನಲ್ಲಿ 5 ಟೈಪ್ಸ್ ಇದೆ. ಲೆಟ್ ಸಿ ವಿಚ್ ಆರ್ ದೋಸ್. ಫಸ್ಟ್ ಒನ್ ಇಸ್ ಪ್ರಾಪರ್ ನೌನ್. ನೇಮ್ಸ್ ಆಫ್ ಅ ಪರ್ಟಿಕ್ಯುಲರ್ ಪೀಪಲ್ ಆರ್ ಪ್ಲೇಸಸ್. ಅಂದರೆ ಒಂದು ವ್ಯಕ್ತಿ ಅಥವಾ ಸ್ಥಳದ ಹೆಸರುಗೆ ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್: ಇಂಡಿಯಾ, ಮೈಸೂರ್ ಇದು ಪ್ಲೇಸಸ್. ವಿರಾಟ್ ಕೊಹ್ಲಿ ಅಥವಾ ರಚನಾ ಇದು ನೇಮ್ಸ್. ಸೊ ದೀಸ್ ಆರ್ ಕಾಲ್ಡ್ ಪ್ರಾಪರ್ ನೌನ್. ಸೆಕೆಂಡ್ ಒನ್ ಕಾಮನ್ ನೌನ್. ಅಂದರೆ ಜನರಲ್ ನೇಮ್ಸ್, ಸಾಮಾನ್ಯ ಹೆಸರುಗಳಿಗೆ ಕಾಮನ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್: ಬಾಯ್, ಗರ್ಲ್, ಸಿಟಿ, ಟೀಚರ್, ಹಾಸ್ಪಿಟಲ್, ಸ್ಕೂಲ್ ಇದೆಲ್ಲ ಕಾಮನ್ ನೌನ್. ಥರ್ಡ್ ಒನ್ ಕಲೆಕ್ಟಿವ್ ನೌನ್. ಗ್ರೂಪ್ ನೇಮ್ಸ್ ಅಂದರೆ ಗುಂಪಿನ ಹೆಸರಿಗೆ ಕಲೆಕ್ಟಿವ್ ನೌನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್: ಟೀಮ್, ಕ್ಲಾಸ್, ಫ್ಯಾಮಿಲಿ, ಕ್ರೌಡ್. ಅಂದರೆ ಇದರಲ್ಲೆಲ್ಲ ನಾಟ್ ಜಸ್ಟ್ ಒನ್ ಮೆಂಬರ್, ತುಂಬ ಮೆಂಬರ್ಸ್ ಇರ್ತಾರೆ ಅಲ್ವಾ. ಟೀಮ್ ಅಂದರೆ ಕನ್ಸಿಸ್ಟ್ ಆಫ್ ಮಲ್ಟಿಪಲ್ ಮೆಂಬರ್ಸ್. ಕ್ಲಾಸಲ್ಲೂ ಅಷ್ಟೇ ತುಂಬ ಮೆಂಬರ್ಸ್ ಇರ್ತಾರೆ. ಫ್ಯಾಮಿಲಿಲೂ. ಕ್ರೌಡ್ ಅಂದರೆ ತುಂಬ ಜನ ಸೇರಿದಾಗ ಅದನ್ನು ಕ್ರೌಡ್ ಅಂತ ಹೇಳ್ತೀವಿ. ಸೊ ಈ ಥರ ಗ್ರೂಪ್ ನೇಮ್ಸ್ನ ಕಲೆಕ್ಟಿವ್ ನೌನ್ ಅಂತ ಹೇಳ್ತಾರೆ. ಫೋರ್ತ್ ಒನ್ ಮೆಟೀರಿಯಲ್ ನೌನ್. ಮೆಟೀರಿಯಲ್ ಅಥವಾ ಸಬ್ಸ್ಟೆನ್ಸ್ ಹೆಸರಿಗೆ ಮೆಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಅಂದರೆ ವಸ್ತು ತಯಾರಾಗುವ ಪದಾರ್ಥಗಳು. ಎಕ್ಸಾಂಪಲ್: ಗೋಲ್ಡ್, ಸಿಲ್ವರ್, ವುಡ್, ವಾಟರ್, ಮಿಲ್ಕ್ ಇದೆಲ್ಲ ಯೂಸ್ ಮಾಡಿಕೊಂಡು ನಾವೇನಾದರೂ ಒಂದು ಪ್ರಿಪೇರ್ ಮಾಡ್ಬೋದು. ಸೊ ದೀಸ್ ಆರ್ ಕಾಲ್ಡ್ ಮೆಟೀರಿಯಲ್ ನೌನ್ಸ್. ಈಗ ಗೋಲ್ಡಿಂದ ಗೋಲ್ಡ್ ಆರ್ನಮೆಂಟ್ಸ್, ಸಿಲ್ವರಿಂದ ಸಿಲ್ವರ್ ಆರ್ನಮೆಂಟ್ಸ್, ವುಡ್ಡಿಂದ ಡೋರ್, ವಿಂಡೋ, ಲೈಕ್ ದ್ಯಾಟ್. ಸೊ ದೀಸ್ ಆರ್ ಕಾಲ್ಡ್ ಮೆಟೀರಿಯಲ್ ನೌನ್. ಫಿಫ್ತ್ ಒನ್ ಅಬ್ಸ್ಟ್ರಾಕ್ಟ್ ನೌನ್. ಅಂದರೆ ಕಾಣಲಾಗದ ಭಾವನೆ, ಕ್ಯಾನ್ ನಾಟ್ ಬಿ ಸೀನ್. ಈ ಥರ ವರ್ಡ್ಸ್ಗೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್: ಲವ್, ಕೈಂಡ್ನೆಸ್, ಬ್ಯೂಟಿ, ಆ್ಯಂಗರ್, ಹ್ಯಾಪಿನೆಸ್ ಅಂದರೆ ಖುಷಿ ಇರ್ಬೋದು, ಕೋಪ, ಪ್ರೀತಿ, ಸಹಾನುಭೂತಿ. ಈ ವರ್ಡ್ಸ್ ಎಲ್ಲ ನಾವು ನೋಡೋಕ್ಕಾಗಲ್ಲ ಬಟ್ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಈ ವರ್ಡ್ಸ್ಗಳನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. Is teacher a noun? Is Bengaluru a noun? Is honesty a noun? Is dog a noun? ಈ ಎಲ್ಲ ಪದಗಳು ನೌನ. ಎಸ್ ಅಂದರೆ ಯಾವ ನೌನ್ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೌನ್ ಯೂಸ್ ಮಾಡುವಾಗ ಸೆಂಟೆನ್ಸಲ್ಲಿ ಕಾಮನ್ ಮಿಸ್ಟೇಕ್ ಮಾಡ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹೇಳೋಕೆ ಐ ಆಮ್ ಗೋಯಿಂಗ್ ಟು ಟೆಂಪಲ್ ಅಂತ ಹೇಳ್ತಾರೆ, ವಿಚ್ ಈಸ್ ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್ ಐ ಆಮ್ ಗೋಯಿಂಗ್ ಟು ದ ಟೆಂಪಲ್. ನೀವು ಯಾವ್ದಾದ್ರು ಸ್ಪೆಸಿಫಿಕ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹೇಳೋಕೆ ಐ ಆಮ್ ಗೋಯಿಂಗ್ ಟು ದ ಟೆಂಪಲ್ ಹೇಳಬೇಕು. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹೇಳೋಕೆ ಐ ಆಮ್ ಗೋಯಿಂಗ್ ಟು ಅ ಟೆಂಪಲ್ ಅಂತ ಹೇಳಬೇಕು. ದ ಯೂಸ್ ಮಾಡಬೇಕು, ಯಾಕಂದರೆ ಟೆಂಪಲ್ ನೌನು. ಸೊ ನೀವು ನೌನಿಗೆ ಮುಂಚೆ ಯಾವುದಾದ್ರೂ ಆರ್ಟಿಕಲ್ನ ಯೂಸ್ ಮಾಡಬೇಕಾಗತ್ತೆ ಸೆಂಟೆನ್ಸಲ್ಲಿ ಹೇಳುವಾಗ. ಈಗ ಪ್ರನೌನ್ ಅಂದರೆ ಏನು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಅನ್ನೋದನ್ನ ಕಲಿಯೋಣ. ನಾಮಪದದ ಬದಲಾಗಿ ಬಳಸುವ ಪದನ ಸರ್ವನಾಮ ಎಂದು ಕರೀತಾರೆ. ಅಂದರೆ ಎ ಪ್ರನೌನ್ ಈಸ್ ಅ ವರ್ಡ್ ದಟ್ ರೀಪ್ಲೇಸಸ್ ಅ ನೌನ್.
ವೈ ಡು ವಿ ಯೂಸ್ ಪ್ರನೌನ್ ಅಂದರೆ ಪ್ರನೌನ್ ಏನಕ್ಕೆ ಬೇಕು? ಇನ್ಸ್ಟೆಡ್ ಆಫ್ ರಿಪೀಟಿಂಗ್ ದ ಸೇಮ್ ನೌನ್ ಎಗೇನ್ ಆ್ಯಂಡ್ ಎಗೇನ್ ವಿ ಯೂಸ್ ಅ ಪ್ರನೌನ್. ಮತ್ತೆ ಮತ್ತೆ ಅದೇ ಪದನ ರಿಪೀಟ್ ಮಾಡೋ ಬದಲು ಪ್ರನೌನ್ ಅಂದರೆ ಸರ್ವನಾಮನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ರಮೇಶ್ ಈಸ್ ಅ ಡಾಕ್ಟರ್, ರಮೇಶ್ ಲಿವ್ಸ್ ಇನ್ ಬೆಂಗಳೂರು, ರಮೇಶ್ ಲೈಕ್ಸ್ ಕ್ರಿಕೆಟ್ ಅಂದರೆ ರಮೇಶ್ ಡಾಕ್ಟರು, ಅವ್ನು ಬೆಂಗಳೂರಲ್ಲಿದ್ದಾನೆ, ರಮೇಶ್ ಕ್ರಿಕೆಟ್ ಇಷ್ಟ. ರಮೇಶ್ 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 ಹೇಳೋ ಬದಲು ವಿ ಯೂಸ್ ಪ್ರನೌನ್. ಎಕ್ಸಾಂಪಲ್, ರಮೇಶ್ ಈಸ್ ಅ ಡಾಕ್ಟರ್, ಹಿ ಬಂದು ಪ್ರನೌನ್, ಹಿ ಲಿವ್ಸ್ ಇನ್ ಬೆಂಗಳೂರು, ಹಿ ಲೈಕ್ಸ್ ಕ್ರಿಕೆಟ್. ಇಂಗ್ಲೀಷಲ್ಲಿ ಬರೀ ಹಿ ಶಿ ಅಲ್ಲ, ಎಷ್ಟೊಂದು ಪ್ರನೌನ್ಸ್ ಇದೆ. ಅದು ಯಾವ್ದ್ಯಾವುದು ಅನ್ನೋದನ್ನ ನೋಡೋಣ. ಐ ನಾನು, ನೀನು ಹೇಳೋಕ್ಕೆ ಯು, ಅವನು ಹಿ, ಅವಳು ಶಿ, ಅದು ಇಟ್, ನಾವು ವಿ, ಅವರು ದೇ, ನನ್ನನ್ನು ಮೀ, ಅವನನ್ನು ಹಿಮ್, ಅವಳನ್ನು ಹರ್, ನಮ್ಮನ್ನು ಹಸ್, ಅವರನ್ನು ದೆಮ್. ಇದೆಲ್ಲ ಪ್ರನೌನ್ಸು. ಇದರದ್ದು ಎಕ್ಸಾಂಪಲ್ ಸೆಂಟೆನ್ಸಸ್ನ ನಾವು ಮುಂದೆ ನೋಡೋಣ. ದಿಸ್ ಇಸ್ ವರ್ಕ್ಶೀಟ್. ಈ ಶೀಟಲ್ಲಿ ನಾನು 5 ಸೆಂಟೆನ್ಸಸ್ನ ಮೆನ್ಷನ್ ಮಾಡಿದ್ದೀನಿ. ಈ ಸೆಂಟೆನ್ಸ್ಗಳಲ್ಲಿ ಪ್ರನೌನ್ ಯಾವುದು ಅಂತ ಐಡೆಂಟಿಫೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಿಸ್ ಇಸ್ ಸೆಕೆಂಡ್ ವರ್ಕ್ಶೀಟ್. ಈ ಶೀಟಲ್ಲೂ ನಾನು 5 ಸೆಂಟೆನ್ಸಸ್ನ ಮೆನ್ಷನ್ ಮಾಡಿದ್ದೀನಿ. ರೀಪ್ಲೇಸ್ ದ ನೌನ್ ವಿತ್ ದ ಕರೆಕ್ಟ್ ಪ್ರನೌನ್ ಅಂದರೆ ನೌನ್ನ ಐಡೆಂಟಿಫೈ ಮಾಡಿ ಕರೆಕ್ಟ್ ಪ್ರನೌನ್ ಜೊತೆ ರೀಪ್ಲೇಸ್ ಮಾಡಿ. ಸೆಕೆಂಡ್ ವರ್ಕ್ಶೀಟ್ದು ಆನ್ಸರ್ಸ್ ಇದು. ನಿಮ್ಮ ಆನ್ಸರ್ ಜೊತೆ ವೆರಿಫೈ ಮಾಡಿ ಕರೆಕ್ಟಾಗಿ ಬರ್ತಿದ್ದೀರಾ ಅಂತ. ಟೈಪ್ಸ್ ಆಫ್ ಪ್ರನೌನ್ಸ್ ಅಂದರೆ ಸರ್ವನಾಮಗಳ ವಿಧಗಳನ್ನ ಕಲಿಯೋಣ. ಇಂಗ್ಲೀಷಲ್ಲಿ 9 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರನೌನ್ಸ್ ಇದೆ. ನೀವು ಟೈಪ್ ಆಫ್ ಪ್ರನೌನ್ದು ನೇಮ್ ಅಂದರೆ ಪರ್ಸ್ನಲ್ ಪ್ರನೌನ್, ಪೊಸೆಸಿವ್ ಪ್ರನೌನ್ ಇದೆಲ್ಲ ಹೆಸರು ನೆನ್ಪಿಟ್ಕೊಳ್ಳೋದು ಬೇಕಿಲ್ಲ. ನಿಮ್ಮ ನಾಲೆಡ್ಜಿಗೆ ಜಸ್ಟ್ ತಿಳ್ಕೊಂಡಿದ್ರೆ ಸಾಕು. ನೀವು ಆದರೆ ಪ್ರನೌನ್ದು ವರ್ಡ್ಸ್ಗಳು ಹಿ, ಶಿ, ಐ, ಮೈನ್, ಯೋರ್ಸ್, ದೇರ್ಸ್ ಆ ಥರ 9 ಟೈಪ್ಸದು ವರ್ಡ್ಸ್ಗಳನ್ನ ನೆನ್ಪಿಟ್ಕೋಬೇಕು. ಬಿಕಾಸ್ ಇದೆಲ್ಲ ನಿಮಗೆ ಸೆಂಟೆನ್ಸ್ ಮಾಡೋಕ್ಕೆ ಯೂಸ್ಫುಲ್. ಫಸ್ಟ್ ಟೈಪ್ ಆಫ್ ಪ್ರನೌನ್ ಪರ್ಸನಲ್ ಪ್ರನೌನ್, ವ್ಯಕ್ತಿವಾಚಕ ಸರ್ವನಾಮ. ಎಕ್ಸಾಂಪಲ್, ಹಿ, ಶಿ, ಐ ಇದು 3 ಪರ್ಸನಲ್ ಪ್ರನೌನ್. ಎಕ್ಸಾಂಪಲ್ ಸೆಂಟೆನ್ಸ್, ಅವನು ನನ್ನ ಸ್ನೇಹಿತ, ಹಿ ಈಸ್ ಮೈ ಫ್ರೆಂಡ್, ಅವಳು ಹಾಡು ಹೇಳುತ್ತಾ ಇದ್ದಾಳೆ, ಶಿ ಈಸ್ ಸಿಂಗಿಂಗ್. ಈ ಸೆಂಟೆನ್ಸಸ್ಸಲ್ಲಿ ಹಿ ಮತ್ತು ಶಿ ಬಂದು ಪರ್ಸನಲ್ ಪ್ರನೌನ್. ಸೆಕೆಂಡ್ ಒನ್ ಪೊಸೆಸಿವ್ ಪ್ರನೌನ್, ಸ್ವಾಮ್ಯ ಸೂಚಕ ಸರ್ವನಾಮ. ಎಕ್ಸಾಂಪಲ್, ಮೈನ್, ಯರ್ಸ್, ದೇರ್ಸ್ ಇದೆಲ್ಲ ಪೊಸೆಸಿವ್ ಪ್ರನೌನ್ಸ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಸೆಂಟೆನ್ಸ್, ಆ ಬುಕ್ ನಮ್ದು, ದಿಸ್ ಬುಕ್ ಈಸ್ ಮೈನ್. ಆ ಕಾರ್ ಅವ್ರದ್ದು, ದ ಬ್ಲೂ ಕಾರ್ ಈಸ್ ದೇರ್ಸ್. ಈ 2 ಸೆಂಟೆನ್ಸಲ್ಲಿ ಮೈನ್ ಮತ್ತು ದೇರ್ಸ್ ಪೊಸೆಸಿವ್ ಪ್ರನೌನ್ಸ್. ಥರ್ಡ್ ಟೈಪ್ ಆಫ್ ಪ್ರನೌನ್ ರಿಫ್ಲೆಕ್ಸಿವ್ ಪ್ರನೌನ್ ಅಂದರೆ ಸ್ವಯಂ ಸೂಚಕ ಸರ್ವನಾಮ. ಎಕ್ಸಾಂಪಲ್, ಮೈ ಸೆಲ್ಫ್, ಯರ್ ಸೆಲ್ಫ್ ಇದೆರಡು ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಸೆಂಟೆನ್ಸ್, ಐ ಡಿಡ್ ದ ವರ್ಕ್ ಮೈ ಸೆಲ್ಫ್, ನಾನೇ ನನ್ನ ಕೆಲಸ ಮಾಡಿದೆ. ಶಿ ಕುಕ್ಡ್ ದ ಫುಡ್ ಹರ್ ಸೆಲ್ಫ್, ಅವಳೇ ಅಡುಗೆ ಮಾಡಿದ್ಲು. ಮೈ ಸೆಲ್ಫ್ ಮತ್ತು ಇದರಲ್ಲಿ ಹರ್ ಸೆಲ್ಫ್ ಬಂದು ರಿಫ್ಲೆಕ್ಸಿವ್ ಪ್ರನೌನ್. ಫೋರ್ತ್ ಒನ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂದರೆ ಸೂಚಕ ಸರ್ವನಾಮ. ದಿಸ್, ದಟ್ ಇದೆಲ್ಲ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸು. ಎಕ್ಸಾಂಪಲ್ ಸೆಂಟೆನ್ಸ್, ದಿಸ್ ಇಸ್ ಮೈ ಮೊಬೈಲ್, ಇದು ನನ್ನ ಮೊಬೈಲು. ದಟ್ ಈಸ್ ಮೈ ಸ್ಕೂಲ್, ಅದು ನನ್ನ ಸ್ಕೂಲು. ಈ ಸೆಂಟೆನ್ಸಸ್ಸಲ್ಲಿ ದಿಸ್, ದಟ್ ಇದೆಲ್ಲ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್. ಫಿಫ್ತ್ ಒನ್ ಬಂದು ಇಂಟರೋಗೇಟಿವ್ ಪ್ರನೌನ್ ಅಂದರೆ ಪ್ರಶ್ನಾರ್ಥಕ ಸರ್ವನಾಮ. ಎಕ್ಸಾಂಪಲ್, ಹೂ, ವಾಟ್, ವಿಚ್ ಇದೆಲ್ಲ ಪ್ರಶ್ನಾರ್ಥಕ ಸರ್ವನಾಮಗಳು ಅಂದರೆ ಇಂಟರೋಗೇಟಿವ್ ಪ್ರನೌನ್ಸ್. ಎಕ್ಸಾಂಪಲ್ ಸೆಂಟೆನ್ಸ್, ಹೂ ಈಸ್ ಯರ್ ಟೀಚರ್, ನಿಮ್ಮ ಟೀಚರ್ ಯಾರು. ವಿಚ್ ಈಸ್ ಯರ್ ಬ್ಯಾಗ್, ನಿನ್ನ ಬ್ಯಾಗ್ ಯಾವುದು. ಹೂ, ವಿಚ್ ಇದೆಲ್ಲ ಇಂಟರೋಗೇಟಿವ್ ಪ್ರನೌನ್ಸ್. ಸಿಕ್ಸ್ತ್ ಒನ್ ರಿಲೇಟಿವ್ ಪ್ರನೌನ್ ಅಂದರೆ ಸಂಬಂಧ ಸೂಚಕ ಸರ್ವನಾಮ. ಎಕ್ಸಾಂಪಲ್ಸ್, ಹೂ, ವಿಚ್, ದಟ್ ಇದೆಲ್ಲ ರಿಲೇಟಿವ್ ಪ್ರನೌನ್ಸು. ಎಕ್ಸಾಂಪಲ್ ಸೆಂಟೆನ್ಸ್, ದ ಬಾಯ್ ಹೂ ವಾನ್ ದ ರೇಸ್ ಈಸ್ ಮೈ ಬ್ರದರ್,
ಯಾರು ಈಗ ಮ್ಯಾಚ್ ಗೆದ್ನೋ ಅವನು ನನ್ನ ತಮ್ಮ. ದಿಸ್ ಇಸ್ ದ ಬುಕ್ ದಟ್ ಐ ಬಾಟ್. ಈ ಬುಕ್ಕೆ ನಾನು ತಗೊಂಡಿದ್ದು. ಈ ಸೆಂಟೆನ್ಸಸ್ಸಲ್ಲಿ ಹೂ, ದಿಸ್, ದಟ್ ಈ ಥರದ್ದು ಏನು ವರ್ಡ್ಸ್ ಇದೆಯೋ ಇದೆಲ್ಲ ರಿಲೇಟಿವ್ ಪ್ರನೌನ್. ಸೆವೆಂತ್ ಟೈಪ್ ಆಫ್ ಪ್ರನೌನ್ ಇಂಡೆಫಿನೆಟ್ ಪ್ರನೌನ್ ಅಂದರೆ ಅನಿರ್ದಿಷ್ಟ ಸರ್ವನಾಮ. ಸಮ್ ಒನ್, ಎನಿ ಒನ್ ಈ ಥರದನ್ನೆಲ್ಲ ಇಂಡೆಫಿನೆಟ್ ಪ್ರನೌನ್ಸ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಸೆಂಟೆನ್ಸ್: ಸಮ್ ಒನ್ ಈಸ್ ವೇಟಿಂಗ್ ಔಟ್ಸೈಡ್. ಯಾರೋ ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ. ಎವ್ರಿ ಒನ್ ಈಸ್ ಹ್ಯಾಪಿ. ಎಲ್ಲರೂ ಖುಷಿಯಾಗಿದ್ದಾರೆ. ಈ ಸೆಂಟೆನ್ಸಸ್ಸಲ್ಲಿ ಸಮ್ ಒನ್, ಎವ್ರಿ ಒನ್ ಇದೆಲ್ಲ ಇಂಡೆಫಿನೆಟ್ ಪ್ರನೌನ್ಸ್. ಏಯ್ತ್ ಟೈಪ್ ಆಫ್ ಪ್ರನೌನ್ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂದರೆ ವಿತರಣಾತ್ಮಕ ಸರ್ವನಾಮ. ಎಕ್ಸಾಂಪಲ್: ಈಚ್, ಈದರ್, ನೀದರ್ ಇದೆಲ್ಲ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಸ್. ಎಕ್ಸಾಂಪಲ್ ಸೆಂಟೆನ್ಸ್: ಈಚ್ ಆಫ್ ದ ಸ್ಟೂಡೆಂಟ್ಸ್ ರಿಸೀವ್ಡ್ ಅ ಪ್ರೈಸ್. ಎಲ್ಲ ಮಕ್ಕಳಿಗೂ ಪ್ರೈಸ್ ಸಿಕ್ತು. ನೀದರ್ ಆನ್ಸರ್ ಈಸ್ ಕರೆಕ್ಟ್ ಅಂದರೆ ಯಾವ ಆನ್ಸರು ಕರೆಕ್ಟ್ ಅಲ್ಲ. ಈ ಸೆಂಟೆನ್ಸಸ್ಸಲ್ಲಿ ನೀದರ್, ಈದರ್, ಈಚ್ ಇದೆಲ್ಲ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಸ್. ನೈನ್ತ್ ಟೈಪ್ ಆಫ್ ಪ್ರನೌನ್ ರೆಸಿಪ್ರೋಕಲ್ ಪ್ರನೌನ್ ಅಂದರೆ ಪರಸ್ಪರ ಸರ್ವನಾಮ. ಎಕ್ಸಾಂಪಲ್ಸ್: ಈಚ್ ಅದರ್, ಒನ್ ಅನದರ್ ಇದನ್ನೆಲ್ಲ ರೆಸಿಪ್ರೋಕಲ್ ಪ್ರನೌನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಸೆಂಟೆನ್ಸ್: ದ ಟೂ ಫ್ರೆಂಡ್ಸ್ ಹೆಲ್ಪ್ಡ್ ಈಚ್ ಅದರ್ ಅಂದರೆ ಇಬ್ಬರು ಫ್ರೆಂಡ್ಸ್ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡ್ರು. ದ ಟೀಮ್ ಮೆಂಬರ್ಸ್ ರೆಸ್ಪೆಕ್ಟ್ ಒನ್ ಅನದರ್. ಟೀಮ್ ಮೆಂಬರ್ಸು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾರೆ. ಈ ಸೆಂಟೆನ್ಸಸ್ಸಲ್ಲಿ ಈಚ್ ಅದರ್, ಒನ್ ಅನದರ್ ಇದೆಲ್ಲ ರೆಸಿಪ್ರೋಕಲ್ ಪ್ರನೌನ್ಸ್. ಸಮ್ಮರಿ ಆಫ್ ದ ವಿಡಿಯೋ: ಈ ವಿಡಿಯೋ ಅಲ್ಲಿ ನಾವು ವಾಟ್ ಇಸ್ ನೌನ್ ಅಂದರೆ ನೌನ್ ಅಂದರೆ ಏನು, 5 ಟೈಪ್ಸ್ ಆಫ್ ನೌನ್, 5 ಡಿಫ್ರೆಂಟ್ ನೌನ್ಸ್ ಯಾವ್ದ್ಯಾವುದು, ವಾಟ್ ಇಸ್ ಪ್ರನೌನ್, ಪ್ರನೌನ್ ಅಂದರೆ ಏನು, ಟೈಪ್ಸ್ ಆಫ್ ಪ್ರನೌನ್ಸ್ ಅಂದರೆ ಎಷ್ಟು ಡಿಫ್ರೆಂಟ್ ಪ್ರನೌನ್ಸ್ ಇದೆ, ಅದರದ್ದು ಎಕ್ಸಾಂಪಲ್ ಸೆಂಟೆನ್ಸಸ್ನ ಎಲ್ಲ ಈ ವಿಡಿಯೋ ಅಲ್ಲಿ ನಾವು ಕಲ್ತ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕಾನ್. ಹ್ಯಾಪಿ ಲರ್ನಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.